ಅಂಕೋಲಾ ತಾಲೂಕಿನಿಂದ 45 ಕಿಲೋಮೀಟರ್ ದೂರದಲ್ಲಿ ಶಿರಸಿ ವಡ್ಡಿ ಮಾರ್ಗವಾಗಿ ಅಂಕೋಲಾದಿಂದ ತೆರಳುವಾಗ ಅಚ್ಚವೆ ಗ್ರಾಮದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಬೋರ್ಗೆರೆಯುತ್ತಿದೆ ಮನಮೋಹಕ ವಿಭೂತಿ ಜಲಪಾತ. ಆದರೆ ಮಳೆಗಾಲದಲ್ಲಿ ಈ ಜಲಪಾತ ಪ್ರವೇಶಕ್ಕೆ ನಿರ್ಬಂಧಿಸಿರುವುದು ಪ್ರವಾಸಿಗರಿಗೆ ನಿರಾಸೆ ಮೂಡಿಸಿದೆ. ಮೂಲಭೂತ ಸೌಕರ್ಯಗಳಿಂದ ಅಷ್ಟೇನೂ ಅಭಿವೃದ್ಧಿ ಕಾಣದ ಈ ಜಲಪಾತಕ್ಕೆ ಪ್ರತಿದಿನ ನೂರಾರು ಪ್ರವಾಸಿಗರು ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳುತ್ತಿದ್ರು. ಆದರೆ ಇಲ್ಲಿ ಜೋರಾಗಿ ನೀರು ಹರಿಯುತ್ತಿದ್ದು ಬರುವ ಪ್ರವಾಸಿಗರು ಒಮ್ಮೊಮ್ಮೆ ಈ ನೀರಿನಲ್ಲಿ ಇಳಿದು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಬಹುದು ಎನ್ನುವ ಆತಂಕದಿಂದ ಮತ್ತು ಅರಣ್ಯ ಪ್ರದೇಶದ ಮಧ್ಯದಲ್ಲಿರುವ ದೊಡ್ಡದಾದಂತಹ ಮರಗಳು ಬೀಳಬಹುದು ಎನ್ನುವ ಕಾರಣದಿಂದ 1 ತಿಂಗಳಿನಿಂದ ಈ ಜಲಪಾತಕ್ಕೆ ಜಿಲ್ಲಾಧಿಕಾರಿ ನಿರ್ಬಂಧ ಹೇರಿದ್ದಾರೆ. ಗ್ರಾಮ ಅರಣ್ಯ ಸಮಿತಿ ಇಲ್ಲಿಗೆ ಬರುವ ವಾಹನಗಳಿಂದ ಪಾರ್ಕಿಂಗ್ ಹಣ ವಸೂಲಿ ಮಾಡಿದ್ದು ಇದುವರೆಗೂ 38 ಲಕ್ಷ ರೂಪಾಯಿ ಹಣ ಇದರ ಅಭಿವೃದ್ಧಿಗಾಗಿ ಖಾತೆಯಲ್ಲಿದೆ ಎನ್ನಲಾಗುತ್ತಿದೆ. ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಈ ಜಲಪಾತ ಇನ್ನು ಹಲವು ಮೂಲಭೂತ ಸೌಕರ್ಯಗಳಿಂದ ಅಭಿವೃದ್ಧಿ ಕಾಣಬೇಕಿದೆ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಉಡುಪು ಬದಲಾವಣೆಗೆ ಕಟ್ಟಿದ ಕೋಣೆಯ ಬಾಗಿಲು ಕಿತ್ತು ಬಿದ್ದಿದೆ. ಜಲಪಾತವನ್ನ ವೀಕ್ಷಿಸಲು ಸಮತಟ್ಟಾದ ಸ್ಥಳಗಳು ಇಲ್ಲ. ಇಲ್ಲಿ ಓರ್ವ ಲೈಫ್ ಗಾರ್ಡ್ ಕಾವಲಿಗಿರುತ್ತಿದ್ದು ಆತನಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ. ಸಿಸಿ ಕ್ಯಾಮೆರಾ ಕಣ್ಣು ಮುಚ್ಚಿದೆ. ಸರಿಸುಮಾರು 1 ಕಿಲೋಮೀಟರ್ನಷ್ಟು ಕಾಲು ದಾರಿಯಲ್ಲಿ ನಡೆಯಬೇಕಿದ್ದು ಮರದ ಬೇರುಗಳು, ರೆಂಬೆಗಳು, ಗಿಡ ಗಂಟಿಗಳು ಬೆಳೆದು ಇಲ್ಲಿ ತೆರಳದಂತಹ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇಲ್ಲಿ ಬಂದೋಬಸ್ತ್ ನೀಡಿ ಪ್ರವಾಸಿಗರಿಗೆ ಈ ಪ್ರದೇಶವನ್ನ ವೀಕ್ಷಣೆ ಮಾಡಲು ಜಿಲ್ಲಾಧಿಕಾರಿ ಅವಕಾಶ ಕಲ್ಪಿಸಿದ್ದಲ್ಲಿ ಸುತ್ತಮುತ್ತಲಿನ ಬಡ ವ್ಯಾಪಾರಿಗಳಿಗೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯ. ಪ್ರವಾಸಿಗರು ಬರುವಂತಹ ಸಂದರ್ಭದಲ್ಲಿಯೇ ಈ ಜಲಪಾತಕ್ಕೆ ನಿಷೇಧ ಹೇರಿದಲ್ಲಿ ಬೇಸಿಗೆಯಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಇಳಿಮುಖವಾಗುತ್ತದೆ. ಅರಣ್ಯ ಇಲಾಖೆ ಈ ಕುರಿತು ಗಂಭೀರವಾಗಿ ಚಿಂತಿಸಿ ಇಂತಹ ಸುಂದರ ಸೊಬಗಿನ ಜಲಪಾತಕ್ಕೆ ಪ್ರವಾಸಿಗರು ದಿನಂಪ್ರತಿ ಬಂದು ಇಲ್ಲಿನ ಪ್ರಕೃತಿಯ ಮಡಿಲಿನ ಈ ಜಲಧಾರೆಯನ್ನ ಕಣ್ತುಂಬಿಸಿಕೊಳ್ಳಲು ಅವಕಾಶ ನೀಡಬೇಕಿತ್ತು ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ವಿಭೂತಿ ಫಾಲ್ಸ್ ಏನು ಅತ್ಯಂತ ಪ್ರೇಕ್ಷಣೀಯವಾದಂಥ ಸ್ಥಳ. ಕೇವಲ ನಮ್ಮ ಭಾರತದ ದೇಶದ ಉದ್ದಾಗಲದಷ್ಟೇ ಜನ ಅಲ್ಲ, ಜಗತ್ತಿನ ಜನ ಎಲ್ಲ ಇವತ್ತು ವಿಭೂತಿ ಫಾಲ್ಸ್ ಅಂತ ಮುಖ ಮಾಡಿದ್ದಾರೆ. ಇವತ್ತು 1 ತಿಂಗಳಿಂದ ಇದು ಜಿಲ್ಲಾಧಿಕಾರಿಗಳು ಇಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇಳಿದ್ದಾರೆ. ಕಾರಣ ಇಷ್ಟೇ, ಸಾಕಷ್ಟು ಜನ ವಿಪರೀತ ಮಳೆ ಆದ್ದರಿಂದ ಇಲ್ಲೆಲ್ಲ ಸಾಕಷ್ಟು ಯುವಜನತೆ ನೀರಿಗಿಳಿಯುವುದೆಲ್ಲ ಮಾಡ್ತಾರೆ. ಹಾಗಾಗಿ 1 ತಿಂಗಳಿಂದ ಸಾರ್ವಜನಿಕರಿಗೆ ಬಂದ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಈಗ ಏನಂದ್ರೆ ವಿಭೂತಿ ಫಾಲ್ಸ್ಗೆ ಬರುವಂತಹ ಪ್ರವಾಸಿಗರು ಹೆಚ್ಚಿರುವುದರಿಂದ ಪಾರ್ಕಿಂಗ್ ಜಾಗವನ್ನು ಸ್ವಲ್ಪ ಅಗಲೀಕರಣ ಮಾಡುವಂಥದ್ದು ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಅದನ್ನು ಸ್ವಲ್ಪ ಸರಿಪಡಿಸುವಂಥದ್ದು ವ್ಯವಸ್ಥೆ. ಜೊತೆಗೆ ಇಲ್ಲಿ ನೀರಿಗೆ ಬಂದವರೆಲ್ಲ ಇಳಿದೇ ಇದ್ದಂಗೆ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದಾಗಬೇಕು. ಹಾಗಾಗಿ ಎಲ್ಲರ ಒಂದು ಸುರಕ್ಷಿತ ದೃಷ್ಟಿಯಿಂದ ನೀರಿಗಿಳಿದೇ ಇದರಿಂದ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಇದು ನಾವು ನೋಡ್ತಾ ಇರುವ ವಿಭೂತಿ ಜಲಪಾತ. ಅತ್ಯಂತ ಸುಂದರವಾದಂತಹ ಜಲಪಾತ ನಮ್ಮ ಅಂಕೋಲಾ ತಾಲೂಕಿನ ಅಚ್ಚವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾವಿಡೆಯಿಂದ 1 ಕಿಲೋಮೀಟರ್ ಅನತಿ ದೂರದಲ್ಲಿ ಸಹ್ಯಾದ್ರಿಯ ತಪ್ಪಲ ಪರ್ವತ ಶ್ರೇಣಿಯ ಈ ಒಂದು ಮಧ್ಯಭಾಗದಿಂದ ಜಲಧಾರೆ ಧುಮ್ಮಿಕ್ತಾನೆ ಇದೆ. ಅತ್ಯಂತ ಸುಂದರವಾದಂತಹ ಕಾಡು, ಕಾಡಿನ ಮಧ್ಯೆ ಅರ್ಥಪೂರ್ಣವಾಗಿ ಹರಿತಾ ಇರುವಂತಹ ಈ ನೀರು, ಅತ್ಯಂತ ಸುಂದರವಾದಂತಹ ಜರಿ ಎಲ್ಲ ಪ್ರವಾಸಿಗರನ್ನ ತನ್ನೆಡೆಗೆ ಕೈ ಬೀಸಿ ಕರೆಯುತ್ತಿದೆ. ತೆರೆದಿದೆ ಮನೆ, ಓ ಬಾ ಅತಿಥಿ ಎಂದು. ಆದರೆ ಕಳೆದ 1 ತಿಂಗಳಿನಿಂದ ಇಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯನ್ನ ಪರಿಗಣಿಸಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ಜಲಪಾತಕ್ಕೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಆದರೆ ನಿರ್ಬಂಧ ಹೇರಿದ್ದು ಸರಿ, ಯಾಕೆಂದ್ರೆ ಇಲ್ಲಿ ಹಿಂದಿನ ಕೆಲವು ದಿನಗಳಲ್ಲಿ ಸ್ವಲ್ಪ ಅಪಘಾತಗಳು, ಅವಘಡಗಳು ನಡೆದಿದ್ವು. ಅದೆಲ್ಲವನ್ನ ವಿಚಾರ ಮಾಡಿ ಸ್ಥಳೀಯರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಜಿಲ್ಲಾಧಿಕಾರಿಗಳು ಈ ಜಲಪಾತಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಆದರೆ ಇದು ಆರ್ಥಿಕವಾಗಿ ಇಲ್ಲಿರುವಂತಹ ಸುತ್ತಮುತ್ತಲಿನ ನಾಗರಿಕರಿಗೆ ಆರ್ಥಿಕ ಸಬಲತೆಯನ್ನ, ಸ್ವಯಂ ಉದ್ಯೋಗಾವಕಾಶವನ್ನ ಒದಗಿಸಿಕೊಡ್ಲಿಕ್ಕೆ ದಾರಿದೀಪವಾಗಿರುವಂತಹ ಜಲಪಾತ. ಕಳೆದ 25 ವರ್ಷಗಳ ಹಿಂದೆ ಈ ಜಲಪಾತ ಯಾರಿಗೂ ಪರಿಚಯವೇ ಇರಲಿಲ್ಲ. ಇಲ್ಲಿರುವಂತಹ ಓರ್ವ ವ್ಯಕ್ತಿ ಈ ಜಲಪಾತವನ್ನು ಗುರುತಿಸಿ ಇದಕ್ಕೆ ಮೇಲಿನಿಂದ ವಿಭೂತಿ ಆಕಾರದಲ್ಲಿ ಜಲಪಾತ ನೀರು ಧುಮುಕುವುದರಿಂದ ಇದಕ್ಕೆ ವಿಭೂತಿ ಜಲಪಾತ ಎನ್ನುವಂತ ನಾಮಕರಣವನ್ನ ಮಾಡ್ತಾರೆ. ಅದರ ನಂತರ ದೇಶವಷ್ಟೇ ಅಲ್ಲ, ವಿವಿಧ ದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಓಡೋಡಿ ಬರ್ತಾ ಇದ್ದಾರೆ. ಈ ಜಲಪಾತವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿಯ ಜಲಪಾತ 12 ತಿಂಗಳು, ವರ್ಷದ 12 ತಿಂಗಳುಗಳ ಕಾಲದಲ್ಲಿಯೂ ಈ ಒಂದು ಜಲಪಾತದ ಸೊಬಗಿರುತ್ತೆ. ಆದ್ರೆ ಮಳೆಗಾಲದಲ್ಲಿ ಇದರ ಸೊಬಗೆ ಬೇರೆ. ಅತ್ಯಂತ ಸುಂದರವಾಗಿ ನಾವು ನೋಡ್ತಾ ಇರುವ ಹಾಗೆ ಎತ್ತರದಿಂದ, ಅಂದ್ರೆ ಸರಿಸುಮಾರು 200 ಅಡಿಗಳಷ್ಟು ಎತ್ತರದಿಂದ ಜಲಧಾರೆ ಧುಮ್ಮಿಕ್ತಾನೆ ಇದೆ. ಅತ್ಯಂತ ಸುಂದರವಾದಂತಹ ಆಕರ್ಷಣೀಯ ಪ್ರದೇಶವಾಗಿ ಈ ಜಲಪಾತ ಕಾಣಿಸಿಕೊಳ್ಳುತ್ತೆ. ಅದರ ಜೊತೆಯಲ್ಲಿ ಈಗಲೇ ನಿರ್ಬಂಧವನ್ನ ಹೇರಿದ್ರಿಂದ ಪ್ರವಾಸಿಗರಿಗೆ ಬಹಳ ಬೇಸರವಾಗಿದೆ. ಯಾಕೆಂದ್ರೆ ಇಲ್ಲಿ ಅರಣ್ಯ ಇಲಾಖೆ ಈ ಒಂದು
ಒಂದು ಜಲಪಾತದ ಎಲ್ಲ ಕಾರ್ಯವೈಖರಿಗಳನ್ನು ನೋಡಿಕೊಳ್ಳುತ್ತೆ. ಇಲ್ಲಿಯ ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪಡಿಸಬೇಕಾದದ್ದು ಸಹ ಅರಣ್ಯ ಇಲಾಖೆಯ ಒಂದು ಆದ್ಯ ಕರ್ತವ್ಯವಾಗಿದೆ. ಚಿಕ್ಕ ಪುಟ್ಟ ಈ ಒಂದು ಕೆಲಸ ಕಾರ್ಯಗಳನ್ನ ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಕೆಲವು ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನ ಅರಣ್ಯ ಇಲಾಖೆ ಇಲ್ಲಿಗೆ ಒದಗಿಸಿಕೊಟ್ಟಿದೆ. ಆದರೆ ಕೆಲವು ಇಲ್ಲಿ ಮೊದಲು ಮಾಡಿದಂತಹ ಈ ಒಂದು ಕಟ್ಟಡಗಳಿರ್ಬೋದು, ಮಹಿಳೆಯರು ಉಡುಪನ್ನ ಬದಲಾಯಿಸುವಂತಹ ಕೋಣೆ ಇರ್ಬೋದು, ಬಾಗಿಲು ಕಿತ್ತು ಬಿದ್ದಿದೆ. ಜೊತೆಯಲ್ಲಿ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ನಷ್ಟು ದೂರ ನಾವು ನಡೆದು ಬರಬೇಕು. ಅಲ್ಲಿ ಬರುವಾಗಲೂ ರಸ್ತೆ ಸರಿಯಾಗಿಲ್ಲ. ಅಲ್ಲಿಂದ ಸಾಗಿ ಬರಬೇಕಾದ್ರೆ ನಾವು ನೋಡ್ತಾ ಇರುವ ಹಾಗೆ ನಿಜಕ್ಕೂ ಬಹಳ ಬೇಸರ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಅರಣ್ಯ ಇಲಾಖೆ ಪ್ರವಾಸೋದ್ಯಮದ ಹೆಸರಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು, ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಪ್ರವಾಸೋದ್ಯಮದ ಅಭಿವೃದ್ಧಿ ಎನ್ನುವಂತ ವಿಚಾರಗಳನ್ನ ಎಲ್ಲ ಜನಪ್ರತಿನಿಧಿಗಳು ಹೇಳ್ತಾನೆ ಇದ್ದಾರೆ. ಆದ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ಎಲ್ಲಿ ಆಗಿದೆ ಎನ್ನುವಂತ ವಿಚಾರವನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಅದರ ಜೊತೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ಖಾಸಗಿಯವರ ಸಹಭಾಗಿತ್ವದಲ್ಲಿ ಅಥವಾ ಅಚವೆ ಗ್ರಾಮ ಪಂಚಾಯತ್ನ ಈ ಒಂದು ಸಹಭಾಗಿತ್ವದಲ್ಲಿ ಈ ಸಂಪೂರ್ಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವ ಎಲ್ಲ ಸೇವಾ ಕೈಂಕರ್ಯವನ್ನ ಅರಣ್ಯ ಇಲಾಖೆ ಕೈಗೊಳ್ಳಬೇಕಿದೆ. ಮುಂದಿನ ಸ್ವಲ್ಪ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸಂಬಂಧಿರುವಂತಹ ಕ್ಷೇತ್ರದ ಶಾಸಕರಿರ್ಬೋದು, ಹಾಗೆ ವಿವಿಧ ಜನಪ್ರತಿನಿಧಿಗಳ ಜೊತೆ ಮಾತನಾಡಿ ಸ್ಥಳೀಯರನ್ನ ಗಣನೆಗೆ ತೆಗೆದುಕೊಂಡು ಈ ಪ್ರದೇಶವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವುದರೊಂದಿಗೆ ಈ ಜಲಪಾತವನ್ನು ವಿಶೇಷ ಜಲಪಾತವನ್ನಾಗಿ ಪರಿಗಣಿಸಬೇಕಿದೆ. ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಯಾವುದೇ ಒಂದು ಆಪತ್ತಿಗೆ ಅವಕಾಶಗಳು ಆಗದಂತೆ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಂಡು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿದಾಗ ಈ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಸುಂದರ ಶ್ರೇಷ್ಠ ಜಲಪಾತವಾಗುವುದರಲ್ಲಿ ಎರಡು ಮಾತಿಲ್ಲ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲ. ಆಕರ್ಷಕವಾಗಿ ನಡೆಯುತ್ತಿರುವ ದೇವರ ಮೆರವಣಿಗೆ, ವಿಶಿಷ್ಟ ಜಾನಪದೀಯ ತಮಟೆ ನಾದ, ಊರಿನಲ್ಲಿ ಹಬ್ಬದ ಸಂಭ್ರಮ. ದೇವರನ್ನ ಹೊತ್ತು ಸಾಗುವವರು ಹಿಂದೂಗಳು. ದೇವರ ಸಾನ್ನಿಧ್ಯ ಇರುವುದು ಹಿಂದೂ ಮನೆಯಲ್ಲಿ. ಆದರೆ ಆಚರಣೆ ನಡೆಯುತ್ತಿರುವುದು ಮುಸ್ಲಿಂ ಸಮುದಾಯದ ದೇವರಿಗೆ. ಹೀಗೆ ಭಾವೈಕ್ಯತೆಯೊಂದಿಗೆ ಒಟ್ಟಾಗಿ ಹಬ್ಬ ಆಚರಿಸುವ ದೃಶ್ಯ ಕಂಡುಬಂದದ್ದು ಪುಟ್ಟಹಳ್ಳಿ ಗೋಕರ್ಣದ ಬಂಕಿಕೊಡ್ಲದಲ್ಲಿ. ಮೊಹರಂ ಹಬ್ಬದ ಪ್ರಯುಕ್ತ ಗೋಕರ್ಣ ಬಂಕಿಕೊಡ್ಲದಲ್ಲಿ ಅಲಾದಿ ಹಬ್ಬ ವಿಜೃಂಭಣೆಯಿಂದ ರವಿವಾರ ನಡೆದಿದ್ದು, ಹಿಂದೂ ಮುಸ್ಲಿಮರು ಒಂದಾಗಿ ಆಚರಿಸುವುದು ವಿಶೇಷವಾಗಿತ್ತು. ಹಿಂದೂ ಮುಸ್ಲಿಂ ಸಮುದಾಯದವರು ಒಂದಾಗಿ ಆಚರಿಸುವ ಈ ವಿಶೇಷ ಹಬ್ಬದಲ್ಲಿ ಹಿಂದಿನ ದಿನ ಕೆಂಡ ಹಾಯುವುದು ಹಾಗೂ ಹರಕೆ ಒಪ್ಪಿಸುವುದು ಸೇರಿದಂತೆ ವಿವಿಧ ದೈವಿಕ ಕಾರ್ಯ ನಡೆಯಿತು. ಕೆಂಡ ಹಾಯುವ ವೇಳೆ ಮಡಿಕೆಯಲ್ಲಿ ಅಕ್ಕಿಯನ್ನ ನೀರಿನಲ್ಲಿ ಹಾಕಿ ಮಣ್ಣಿನಲ್ಲಿ ಮುಚ್ಚಿಡಲಾಗುತ್ತಿದ್ದು, ಈ ವರ್ಷದ ಈ ಮಡಿಕೆಯಲ್ಲಿನ ಅನ್ನವನ್ನ ಬರುವ ವರ್ಷ ಹಬ್ಬದಲ್ಲಿ ತೆಗೆಯಲಾಗುತ್ತದೆ. ಆ ವೇಳೆ ಅನ್ನ ಹಾಳಾಗದಂತೆ ಇರುವುದು ವಿಶೇಷವಾಗಿದ್ದು, ಇದನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ. ಅದರಂತೆ ಈ ವರ್ಷ ಸಹ ಹಿಂದಿನ ವರ್ಷ ಮಣ್ಣಲ್ಲಿ ಹುದುಗಿಟ್ಟ ಮಡಿಕೆ ತೆಗೆದು ಅದರಲ್ಲಿನ ಅನ್ನವನ್ನ ಪ್ರಸಾದ ರೂಪದಲ್ಲಿ ನೀಡಲಾಯಿತು. ರವಿವಾರ ಮಧ್ಯಾಹ್ನ ಬಂಕಿಕೊಡ್ಲದಿಂದ ಅಲಾದಿ ದೇವರ ಮೆರವಣಿಗೆ ಹೊರಟು ಹನೇಹಳ್ಳಿ, ಬಾವಿಕೊಡ್ಲ ಮಾರ್ಗವಾಗಿ ಹಾರುಮಾಸ್ಕೇರಿ ಗಣಪತಿ ಮಂದಿರದ ಹತ್ತಿರದ ಸ್ಥಳಕ್ಕೆ ಆಗಮಿಸಿತು. ಇಲ್ಲಿ ಭಕ್ತರಿಂದ ಹಣ್ಣು ಕಾಯಿ ಸಮರ್ಪಿಸಿದ್ರು. ನಂತರ ಪೂಜೆ ನೆರವೇರಿಸುವುದರೊಂದಿಗೆ ಸುಸಂಪನ್ನಗೊಂಡಿತು. ಎಲ್ಲ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯಕ್ಕಿಂತ ಹೆಚ್ಚಿನ ಜನರು ಹಿಂದೂಗಳೇ ವಿವಿಧ ಕಾರ್ಯವನ್ನ ನಿಭಾಯಿಸುವುದು ಮತ್ತೊಂದು ವಿಶೇಷವಾಗಿದೆ. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಎರಡೂ ಸಮುದಾಯದ ಭಕ್ತರು ಪಾಲ್ಗೊಂಡಿದ್ರು. ಒಟ್ಟಾರೆ ಗೋಕರ್ಣ ಬಂಕಿಕೊಡ್ಲದ ಮೊಹರಂ ಹಬ್ಬ ಸಾಮರಸ್ಯಕ್ಕೆ ಸಾಕ್ಷಿಯಾಗಿ ಆಚರಿಸಲ್ಪಟ್ಟಿದ್ದು, ದ್ವೇಷದ ಬೆಂಕಿ ಕಾಯುವ ಮನಸ್ಸುಗಳಿಗೆ ಇದೊಂದು ಧರ್ಮ ಸಾಮರಸ್ಯದ ಉದಾಹರಣೆಯಾಗಿ ತೆರೆದಿಟ್ಟಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ಪಂಚಮುಖಿ ನಾಡಿ ಜ್ಯೋತಿಷ್ಯರು ಕೇರಳದ ದೈವ ಆರಾಧಕರು.
ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ 2 ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ತಾಂತ್ರಿಕ್ GN ಪಣಿಕ್ಕರ್, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 90700819. ಅಡ್ರೆಸ್ 30A/1 ಹೊಸ ಅಂಗಡಿ ನಿಯರ್ ಶ್ರೀ ಮಡಾಯಿಕಾವೋ ಭಗವತಿ ಟೆಂಪಲ್, ತಿರುವರ್ಕಾಡು, ಕಣ್ಣೂರು ಡಿಸ್ಟ್ರಿಕ್ಟ್, ಕೇರಳ. ಪಿನ್ ಕೋಡ್ 674334. ವಿಳಾಸ 30A/1 ಅಜಯ್ ಅಂಗಡಿ, ಶ್ರೀ ಮಡಾಯಿಕಾವು ಭಗವತಿ ದೇವಸ್ಥಾನದ ಹತ್ತಿರ, ತಿರುವರ್ಕಾಡು, ಕಣ್ಣೂರು ಜಿಲ್ಲೆ, ಕೇರಳ. ಪಿನ್ ಕೋಡ್ 674334. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.